3-4 ನಿಮಿಷದಲ್ಲಿ ಮುಗಿದೋಗ್ಬಿಡುತ್ತೆ. ಅದನ್ನು ಹಾಡ್ತೀನಿ, ಇದೆಲ್ಲ ಕೇಳಿರೋದು. ಅಕ್ಕ ಕೇಳುವ ನಾನೊಂದು ಕನಸು ಕಂಡೆ, ಅಕ್ಕ ಕೇಳುವ ನಾನೊಂದು ಕನಸು ಕಂಡೆ, ಅಕ್ಕ ಕೇಳುವ ನಾನೊಂದು ಕನಸು ಕಂಡೆ. ಅಕ್ಕಿ ಅಡಿಕೆ ತೆಂಗಿನಕಾಯಿ, ಅಕ್ಕಿ ಅಡಿಕೆ ತೆಂಗಿನಕಾಯಿ, ಅಕ್ಕಿ ಅಡಕೆ ತೆಂಗಿನಕಾಯಿ, ತೆಂಗಿನಕಾಯಿ ಕಂಡೆ ನವ್ವ, ಅಕ್ಕ ಕೇಳುವ ನಾನೊಂದ ಕನಸು ಕಂಡೆ, ಅಕ್ಕ ಕೇಳುವ ನಾನೊಂದ ಕನಸು ಕಂಡೆ. ಅಕ್ಕಿ ಅಡಿಕೆ ತೆಂಗಿನಕಾಯಿ, ಅಕ್ಕಿ ಅಡಿಕೆ ತೆಂಗಿನಕಾಯಿ, ಅಕ್ಕಿ ಅಡಿಕೆ ತೆಂಗಿನಕಾಯಿ, ಅಕ್ಕ ಕೇಳುವ ನಾನೊಂದ ಕನಸು ಕಂಡೆ, ಅಕ್ಕ ಕೇಳುವ ನಾನೊಂದ ಕನಸು ಕಂಡೆ. ಚಿಕ್ಕ ಚಿಕ್ಕ ಜಡಗಳ ಸುಲಿಪಲ್ಲ ಗೊರವನು, ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಗೊರವನು, ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಗೊರವನು. ಭಿಕ್ಷಕ್ಕೆ ಬಂದುದ ಕಂಡೆ ನವ್ವ, ಭಿಕ್ಷಕ್ಕೆ ಬಂದುದ ಕಂಡೆ ನವ್ವ, ಕಂಡೆ ನವ್ವ, ಕಂಡೆ ನವ್ವ, ಅಕ್ಕ ಕೇಳುವ ನಾನೊಂದ ಕನಸು ಕಂಡೆ, ಅಕ್ಕ ಕೇಳುವ ನಾನು ಕನಸು ಕಂಡೆ, ಅಕ್ಕ ಕೇಳುವ. ಮಿಕ್ಕು ಮೀರಿ ಹೋಹನ ಬೆಂಬತಿ ಕೈ ಹಿಡಿದೆನುವ, ಮಿಕ್ಕಿ ಮೀರಿ ಹೋಹನ ಬೆಂಬತಿ ಕೈ ಹಿಡಿದೆನುವ. ಚನ್ನಮಲ್ಲಿಕಾರ್ಜುನನ, 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 ಚನ್ನಮಲ್ಲಿಕಾರ್ಜುನನ ಕಂಡು ಕಣ್ ತೆರೆದೆನುವ, ಅಕ್ಕ ಕೇಳುವ ಕೇಳುವ, ಅಕ್ಕ ಕೇಳುವ ನಾನೊಂದ ಕನಸು ಕಂಡೆ, ನಾನೊಂದ ಕನಸು ಕಂಡೆ. ಅಕ್ಕಿ ಅಡಿಕೆ ತೆಂಗಿನಕಾಯಿ, ಅಕ್ಕಿ ಅಡಿಕೆ ತೆಂಗಿನಕಾಯಿ, ಅಕ್ಕಿ ಅಡಿಕೆ ತೆಂಗಿನಕಾಯಿ, ಅಕ್ಕಿ ಅಡಿಕೆ ತೆಂಗಿನಕಾಯಿ, ಅಕ್ಕ ಕೇಳುವ ನಾನೊಂದ ಕನಸು ಕಂಡೆ, ನಾನು ಕನಸು ಕಂಡೆ, ನಾನೊಂದ ಕನಸು ಕಂಡೆ. ಥ್ಯಾಂಕ್ ಯು. ಮೇಡಮ್ ಅವರನ್ನು ಅಧ್ಯಕ್ಷ ಅವರನ್ನು ಮಾಡಬೇಕಾಗಿತ್ತು. ವೇದಿಕೆ ಮೇಲಿರುವಂತಹ ಮಾನ್ಯ ಪೀಠಾಧಿಕಾರಿಗಳು, ಶ್ರೀ ವಸಂತಕುಮಾರ್ ಅವರು ಹಾಗೂ ನನ್ನ ಸಹೋದ್ಯೋಗಿಗಳಾದ ಡಾಕ್ಟರ್ ರಮೇಶ್ ಅವರು ಹಾಗೂ ನೀವೆಲ್ಲರೂ ಬೋಧಕ ಬೋಧಕೇತರ ಹಾಗೂ ವಿದ್ಯಾರ್ಥಿಗಳು. ಸೊ ಇಷ್ಟೊತ್ತು ನಾವು ಏನು ಕಾರ್ಯಕ್ರಮದಲ್ಲಿ ನೋಡಿದ್ವಿ, ಬಸವಣ್ಣನವರ ವಚನಗಳ ಮೂಲಕ. ಯಾಕೆ ಈಗೆಲ್ಲ ಪ್ರೋಗ್ರಾಮ್ಗಳು ನಾವು ಇಟ್ಕೊಳ್ಳೋದು ಹೇಳಿ? ಯಾಕೆ? ನಮ್ಮ ದಾರಿ ಸುಗಮವಾಗಿರಲಿ. ಯಾಕಂದ್ರೆ ನಮ್ಗೆ ಕೇಳೋದಕ್ಕೆ ಈ ವಯಸ್ಸಲ್ಲಿ ನಿಮ್ಗೆ ಇಷ್ಟವಿಲ್ಲದೆ ಇರ್ಬೋದು, ಬಲವಂತವಾಗಿರ್ಬೋದು, ಆದರೂ ಕಾರ್ಯಕ್ರಮಗಳ ಮೂಲಕ ನಿಮ್ಮ ಮನಸ್ಸಿನಲ್ಲಿ ನಾಟುವಂಥ ನುಡಿಗಳು ಒಂದಾದರೂ ಇದ್ರೂ ಕೂಡ ನಿಮ್ಮ ದಾರಿ ಸುಗಮವಾಗಿರುತ್ತೆ ಅಂತ ನಾನು ಅನ್ಕೊಳ್ತೀನಿ. ಯಾಕಂದ್ರೆ ಕಾರ್ಯಕ್ರಮದ ಶುರುವಲ್ಲೇ ನಾವು ನೋಡ್ಬೋದು ಅಲ್ವಾ, ಎಲ್ಲ ಇಷ್ಟಪಡೋದು ಯಾವಾಗ ನೀವು ನಿಮ್ಮ ಜೀವನದಲ್ಲಿ ನಾವೇನೆಲ್ಲ ವಚನಗಳ ರೂಪದಲ್ಲಿರ್ಬೋದು, ತತ್ವಗಳಿರ್ಬೋದು, ವಿಚಾರಗಳಿರ್ಬೋದು, ಇವೆಲ್ಲವೂ ನೀವು ಹೇಗೆ ಸ್ವೀಕರಿಸ್ತೀರಾ ಅನ್ನೋದು ತುಂಬಾ ಮುಖ್ಯ. ಇಷ್ಟೊತ್ತು ನಮ್ಮ ಎಫ್.ಓ. ಸರ್ ಬಹಳ ಅಚ್ಚುಕಟ್ಟಾಗಿ ತುಂಬಾ ಚೆನ್ನಾಗಿ ಮನದಾಳದಲ್ಲಿ ನಾಟುವಂತೆ, ಯಾಕಂದ್ರೆ ಅವರು ನಾವು ಸುಮಾರು 6-7 ವರ್ಷಗಳ ಕಾಲ ಒಡನಾಡಿಗಳಾಗಿದ್ದೀವಿ. ಬರೀ ಎಫ್ ಅಂದ ತಕ್ಷಣ ನಾವು ನ್ಯೂಮರಿಕಲ್ ನೋಡಕ್ ಹೋಗ್ತೀವಿ, ಆದರೆ ಅವರು ಇಷ್ಟೊಂದು ಕಾಲ ವಚನಗಳನ್ನ ಹೇಳಿ ಹಾಡಿ ಇದ್ದಾರೆ ಅಂದ್ರೆ ಏನು ಹೇಳುತ್ತೆ ಅಂದ್ರೆ ಅವರ ಅಡಿಪಾಯವಾಗಿರುವಂಥದ್ದು ಅವರು ಇಷ್ಟು ಹೊತ್ತು ಹೇಳಿದ ಮಾತುಗಳೆಲ್ಲ ಅವರು ಜೀವನದಲ್ಲಿ ಅಳವಡಿಸಿಕೊಂಡಿರೋದ್ರಿಂದ. ಈಗ ನಮ್ಮ ಅಧ್ಯಾಪಕ ಗೌಡ್ರು ಅವರ ತಾಳ್ಮೆ ಆಗಿರ್ಬೋದು, ಅವರ ಸೌಮ್ಯತೆ ಆಗಿರ್ಬೋದು, ಕೆಲಸ ಮಾಡುವ ರೀತಿ ಆಗಿರ್ಬೋದು, ಇದೆಲ್ಲ ಎಲ್ಲಿಂದ ಬರುತ್ತೆ? ನಾವು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಮಾತ್ರ ಸಿಗೋದು. ಹಾಗಾಗಿ ಎಲ್ಲದಕ್ಕಿಂತ ಮಿಗಿಲಾಗಿ ನಾವು ಬೇಕಾಗಿರೋದು
ಪೇಷನ್ಸ್, ತಾಳ್ಮೆ. ನಾವಿವಾಗ ಏನೋ ನಮ್ಮ ಎಂಗೇಜ್ಗಳಲ್ಲಿ ಚಪ್ಪಾಳೆ ಜೋರಂತ ಬಿಡ್ಬೋದು, ಬಟ್ ಜೀವನದಲ್ಲಿ ಮುಂದೆ ನಿಮ್ಗೆ ಲಾಂಗ್ ರನ್ ಅಲ್ಲಿ ಬೇರೆಯವರು ನಿಮ್ಗೆ ಚಪ್ಪಾಳೆ ಹೊಡಿಬೇಕು ಅಂದ್ರೆ ಸೌಮ್ಯತೆ, ನಾವೇನ್ ಹೇಳ್ತೀವಿ ಕಾಯಕವೇ ಕೈಲಾಸ ಅಂತ ಹೇಳ್ತೀವಲ್ಲ, ನಿಮ್ಮ ಜವಾಬ್ದಾರಿತೆ ಹಾಗೂ ನಿಮ್ಮ ನಡೆ ನುಡಿ. ಸರಿ ಹೇಳಿದ್ರು, ನಾವೇನ್ ನುಡಿತೀವೋ ಹಾಗೆ ನಡಿಬೇಕು. ಪ್ರೀಚ್ ವಾಟ್ ಯು ಪ್ರಾಕ್ಟೀಸ್. ಅವಾಗಲೇ ನಾವು ಹೇಳಿದ್ರು ಕೂಡ ಅರ್ಹರಾಗಿರ್ತೀವಿ. ಹಾಗಾಗಿ 100 ಕೇಳಿಸ್ಕೋಬಹುದು ನಾವು, ಅದೇ ನಮ್ಮ ನಡೆ ನುಡಿ ಹೇಗಿದೆ ಅನ್ನೋದು ಇನ್ನೊಬ್ಬರ ಗಮನಕ್ಕೆ ಬರುವಂತೆ ಇದ್ರೆ ಮಾತ್ರ ಇಂಥ ಕಾರ್ಯಕ್ರಮಗಳು ಯಶಸ್ವಿಯಾಗುತ್ತೆ. ಸೊ ಹೆಚ್ಚಿನ ಸಮಯ ನಾನು ತಗೊಳ್ಳೋದಿಲ್ಲ. ಇವತ್ತಿನ ಕಾರ್ಯಕ್ರಮವನ್ನು ನಮ್ಮ ಕಾಮರ್ಸ್ ವಿಭಾಗದವರು ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮಗಳು ಮುಂದೇನೂ ಹೀಗೆ ಇರುತ್ತೆ. ನಾವೆಲ್ಲರೂ ಕೂಡ ಇದು ನಮ್ಮ ಕಾರ್ಯಕ್ರಮ ಅಂತ ತಿಳಿದು ನಮಗೆ ಉಪಯೋಗಕ್ಕಾಗುವುದು, ನಮ್ಗೆ ಎಷ್ಟು ಸಿಕ್ಕಿದೆ ಇದರಿಂದ ಇನ್ಪುಟ್ಸ್ ಅನ್ನೋದು ನಾವೆಲ್ಲರೂ ಯೋಚನೆ ಮಾಡಿದ್ರೆ ನಾಳೆ ಬರುವ ಕಾರ್ಯಕ್ರಮಗಳಲ್ಲೂ ಕೂಡ ನೀವು ಖುಷಿಯಾಗಿ ಇಚ್ಛೆಯಿಂದ ಪಾಲ್ಗೊಳ್ತೀರಾ, ಯಶಸ್ವಿ ಮಾಡ್ತೀರಾ ಅಂತ ಹೇಳ್ತಾ 2 ಮಾತುಗಳು ಮುಗಿಸ್ತೀನಿ.